ತನ್ನ ಹೆಂಡತಿಯನ್ನೇ ಕೊಲೆ ಮಾಡಿ ಅಪಘಾತ ಎಂದು ಬಿಂಬಿಸಲು ಹೋದ ನ್ಯಾಯವಾದಿ ಸೇರಿ ಮೂವರನ್ನು ಕಾಗವಾಡ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಚೈತಾಲಿ ಪ್ರದೀಪ್ ಕಿರಣ್ಗೆ 22 ವರ್ಷದ ವಯಸ್ಸಿನ ಮಹಿಳೆ ಮೃತ ದುರ್ದೈವಿಯಾಗಿದ್ದಾಳೆ. ವೀಕ್ಷಕರೇ, ಭಾನುವಾರ ರಾತ್ರಿ ಚೈತಾಲಿ ಪತಿ ಪ್ರದೀಪ್ ಕಿರಣ್ಗೆ ಇವಳು 7 ತಿಂಗಳು ಗರ್ಭಿಣಿಯಾಗಿದ್ದಳು. ಅವಳನ್ನು ಶಿರಗುಪ್ಪಿ ಆಸ್ಪತ್ರೆಗೆ ತಪಾಸಣೆಗೆ ಎಂದು ಕರೆದುಕೊಂಡು ಹೋಗಿ ಶಿರಗುಪ್ಪಿಯಿಂದ ಉಗಾರ್ ಮುದ್ರಕ್ ಗ್ರಾಮಕ್ಕೆ ಬರುವಾಗ ರಾತ್ರಿ 8:30ಕ್ಕೆ ರಸ್ತೆ ಪಕ್ಕ ಗಾಡಿ ನಿಲ್ಲಿಸಿ K22 MD 4238 ಕಾರು ಡಿಕ್ಕಿ ಹೊಡೆಸಿ ತಲೆಗೆ ಗಂಭೀರವಾಗಿ ಗಾಯಗೊಳಿಸದಲ್ಲದೆ ಅದೇ ಕಾರಿನಲ್ಲಿ ಮಿರಜ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾನೆ. ವೀಕ್ಷಕರೇ, ಆದರೆ ತಡರಾತ್ರಿ ಯುವತಿ ಮೃತಪಟ್ಟಿದ್ದಾಳೆ. ಮೃತ ಯುವತಿಯು ತಂದೆ ಇದು ಕೊಲೆ ಎಂದು ಕಾಗವಾಡ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದ ಪೊಲೀಸರು ಮೃತ ಯುವತಿ ಪತಿ ಪ್ರದೀಪ್ ಕಿರಣ್ಗಿ, ಕಾರು ಚಾಲಕ ರಾಜೇಂದ್ರ ಗಣಪತಿ ಕಾಂಬ್ಳೆ, ಸದಾಂ ಅಕ್ಬರ್, ಇನಾಮ್ದಾರ್ ಸೇರಿದಂತೆ ಮೂವರನ್ನು ಬಂಧಿಸಿ ವಿಚಾರಣೆ ನಡೆಸಿದಾಗ ಕೊಲೆ ಮಾಡಿರುವುದಾಗಿ ಆರೋಪಿಗಳು ತಪ್ಪೊಪ್ಪಿಕೊಂಡಿದ್ದಾರೆ. ಚೈತಾಲ್ರಿ ಯಾವಾಗ ಗೊತ್ತಾಗಿದ್ದಾರೆ ನಿಮ್ಗೆ? ಯಾವಾಗ ಮಾಡಿದಾರೆ? ಅದು ಸಂಜೆ ಮಾಡಿ 7ಕ್ಕೆ ಹೋದಾಗ ಅವ್ನು ಗಾಡಿ ಮೇಲೆ ಹೋದ ಬಾಡ್ದು ಭಾಳ ಬಡಿರ್ತಾರೆ. ತಲೆ ಪೆಟ್ಟದೈತಿ, ತಲೆ ಹಳಸಾಗಿದಾರೆ ರೀ. ಜರ್ಸಿ ಹೊಟ್ಟಿಗೆ ಬಡ್ದಾರೆ, ಬೆಳಗಿನ ಬೈಯೋದು ಬಡ್ದಾರೆ, ಉಳ್ದಾಳಿ ಹರ್ತಾರೆ. ಮತ್ತು ಇದು ಆಸ್ತಿ ಸಂಬಂಧ ಅಷ್ಟು ಇದು ಮಾಡಿದಾರೆ ರೀ. ಇದಕ್ಕಿಂತ ಮುಂಚೆ ಆಡ್ತಿದ್ದಾರೆ? ಅವು ಮೊದಲೇ ಅಷ್ಟು ಇಲ್ಲಗಿದ್ರು. ನಡಬರ್ಕ ಈಗ ಚಾಲು ಮಾಡಿದ್ರು. ಮದುವೆ ಎಷ್ಟು ವರ್ಷ ಆಗಿತ್ತು? 3 ವರ್ಷ ಆಯ್ತು. ಮಕ್ಕಳು ಒಂದು ಈಗ ನಿಂತಿದ್ರು. ಪೈಲಾದ ಒಂದು ಕೇಳಿಗಿದ್ರು. ವಾಡಿಲಕ್ಕ 4 ದಿನ ತೆಗಿದ್ರಿ. ಅವನ ಹೆಸರು ಏನು? ಬದ್ರಿ ಕೆಲಸ ಎಲ್ಲ ಹೇಳಿದ ಆಯ್ತು. ಹೋಗೋದ ಬರೋದ ಮಾಡ್ತೀವಿ ಇದ್ದೀರ. ಆಯ್ತು, ಇನ್ನೊಂದು ದಿನ ತ್ರಾಸ ಮಾಡ್ಕೊಂಡ್ರಿ ಹೇಳಿ ಹೊಡಿದ ಮಾಡ್ತಾವ್ರಿ. ಗಂಡಿ ಭೀ ಮಾಡ್ತಾರ್ರಿ, ಅತ್ತಿ ಭೀ ಮಾಡ್ತಾರ್ರಿ. ಪಂಚಿಗೆ ಅದು ಏನು ಮಾಡಿದ್ರಿ? ಮತ್ತೊಂದು ಮದುವೆ ಆಗಿದ್ರಿ. ಆಕಿಗೇನು ಮಕ್ಕಳು ಆಕಿಗೆ ಮಕ್ಕಳು ಇಲ್ರಿ. ಎದ್ರ ಸಂಬಂಧ ಮಾಡಿದ್ರಿ? ಅವ್ರ ಆಸ್ತಿ ಸಂಬಂಧ ಮಾಡಿದಾರೆ. ಏನು ಮಗಳು ಗರ್ಭಿಣಿ ಇದ್ರಿ? ಹಾಂ, ಗರ್ಭಿಣಿ 7 ತಿಂಗಳ ಗರ್ಭಿಣಿ ಇದ್ದೀವಿ. ನಿಮ್ಮ ಹೆಸರು? ಸಂಗೀತ. ನಮಗೆ ಇಷ್ಟು ನಾಯಿ ಬೇಕು ನೋಡ್ರಿ. ನನ್ನ ಹೆಸರು ಅನ್ನಸಭಾ ಹೇಳ್ರಿ. ನಾವು ಹುಡುಗಿ ತಂದಿರಿ. ಮತ್ತು ನಮ್ಮ ಹುಡುಗಿ ಮದುವೆ ಆಗಿ 3 ವರ್ಷ ಆಯ್ತು ರೀ. ಲವ್ ಮ್ಯಾರೇಜ್ ಮದುವೆ ಆಗಿದ್ದಾರೆ ಅವ. ಮತ್ತು ಲವ್ ಮ್ಯಾರೇಜ್ ಮದುವೆ ಆದ ಬಳಿಕ ಅವನ ಪಾಲಿಗೆ ಅವ ಇದ್ರಿ. ಮತ್ತು ಅವ ನಮಗೂ ನಿಮ್ಗೆ ಹೇಳಿ ನಾವು ವಕೀಲನ ನಾವು ಅವ್ನು ಕೂಡ ಹೆಚ್ಚು ಅಷ್ಟು ಇದನ್ನು ಮಾಡಿಲ್ಲ. ಆದ್ರೆ ನಮ್ಮ ಹುಡುಗಿ ನಮ್ಮ ಹೆಂಗಸ್ರ ಮುಂದೆ ಯಾನ್ರಿ ಯಾವಾಗ್ರಿ ಜರ ಯಾನ್ರಿ ಹೇಳ್ತೈತ್ರಿ. ಆದ್ರೆ ಬರೋದು ಹೋಗೋದ ಯಾವಾಗ್ರಿ ಜರ ಹೇಳೋದು ಮಾಡೋದು ಮಾಡ್ತಿಳ್ರಿ. ಮುಂದೆ ಆಕಿಗೆ ಏನಾಕೈತ್ರಿ ತ್ರಾಸ ಆಕತ್ತನ ನಮ್ಮ ಹೆಂಗಸ್ರ ಮುಂದೆ ಹೇಳ್ಕತ್ತಳ್ರಿ. ಮತ್ತು ಅವ್ರ ಅವ್ವ ಮತ್ತು ಅವ ಹುಡುಗ ಇಷ್ಟು ತ್ರಾಸ ಕೊಡಿದಾರಲ್ಲ ಆಕಿಗೆ ರೀ. ಆಕಿಯನ್ನು ಇಲ್ಲಿ ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿದ್ದಾಳ್ರಿ. ನಮ್ಗೆ ಒಲ್ಲೆ ಅಂತೇಳ್ರಿ. ಈ ಕಡೆ ಗಂಡನ ಮನೆಗೆ ಬರ್ಬೇಕಾದ್ರೆ ತ್ರಾಸ ಆಕೈತ್ರಿ ಆಕಿಗೆ. ಮತ್ತು ಈ ಕಡೆ ತವ್ರ ಮನೆಗೆ ಬರ್ಬೇಕಾದ್ರೆ ಹೆಂಗೆ ರೀ, ಈ ಕಡೆ ಒಂದು ಕಡೆ ಹೊಳಿ ಒಂದು ಕಡೆ ಬಾಯಿ. ಈ ರೀತಿಯಿಂದ ಆಕಿಗೆ ಏನು ಮಾಡೋದು ತಿಳಿಲಾಗನ ಅಲ್ಲೇ ಏನು ಕಷ್ಟ ಕೊಡ್ತಾರಲ್ಲ ನಂಗೆ ಇರಲಿ ತಿಳಿ ಇವ್ರ ಸಂಬಂಧ ಬೇಕಾದಷ್ಟು ಪ್ರಯತ್ನ ಮಾಡಿಡ್ರಿ. ನೀವು ಲಾಸ್ಟಕ್ಕೆ ಆಕೆನ ಯಾವ ನಮನೆ ಹೋಗಿಸಿದಂದ್ರೆ ರೀ, ಗ್ರ್ಯಾಂಡ್ ದಿವಸ ಹಿಂದೂ ಧರ್ಮ ಪ್ರಕಾರ ಗ್ರ್ಯಾಂಡ್ ದಿವಸ ರೀ ಎಲ್ಲಿ ಯಾರು ಹೊರಗೆ ಹೋಗಂಗಿಲ್ಲ. 5 ಗಂಟೆ ಮುಂದಿನ ಮಗಲು ಹೊಟ್ಟಿಲಿದ ಹುಡುಗಿಯರ ಅನ್ಕ ಒಟ್ಟು ಹೋಗಂಗಿಲ್ಲ. ಅಂಥ ಹುಡುಗಿನ ಓದಿವ ನಡು ರಸ್ತೆದಾಗ ಓದ ಮರ್ಡ್ರ್ ಮಾಡಿ ತಂದ ನಮಗೆ ಹೇಳಲ್ದನ ರಾತ್ರಿ ಹೋಗಿ ಇದ್ರಾಗ ಸಿವಿಲ್ ಹಾಸ್ಪಿಟಲ್ದಾಗ ಓದಿ ಹಾಕಿ. ಮತ್ತು ಅವನವ ಅದನ್ನು ಕೇಸ್ ಮುಚ್ಚಕ್ಕೂ ಸಂಬಂಧ ಭಯಂಕರ ಪ್ರಯತ್ನ ಮಾಡಿದ್ರು ಅವ. ಆದ್ರೆ ನಮಗೆ ಪೊಲೀಸರು ದೊಡ್ಡ ಸಹಾಯ ಮಾಡಿದರು. ಎದ್ರ ಸಂಬಂಧ ಮಾಡಿದ್ರು? ಏನು ಯಾವ ಕಾರಣಕ್ಕಾಗಿ?
ನೋಡ್ರಿ ಆಸ್ತಿ ಬೇಕಂತೇಳಿ ನಮ್ಗೆ 2-3 ಸಲ ನಮ್ಮ ಹುಡುಗಿ ನಮ್ಗೆ 2-3 ಸಲ ಹೇಳ್ತಿರ ಅದನ್ನ ಹಿಂಗೆ ನಮ್ಗೆ ಹಿಂಗೆ ಟಾರ್ಚರ್ ಮಾಡ್ತದಪ್ಪ ಮತ್ತು ಹಿಂಗತ್ತೇಳಿ ನೋಡುವ ಹಿಂದೆ ಕೇಳ್ತಾ ನಾಳೆ ಗಪ್ ಕುಂತ ಹೋಗ್ತೇಳಿ 2-3 ಸಲ ಆಕಿಗೆ ಸನ್ಮತ ಹೆಚ್ಚಿಬಿಡಿದೇವ್ರಿ ಮತ್ತು ಅಷ್ಟು ಆದ್ರೆ ಭೀ ನಿಮ್ಗೆ ಹೇಳಿ ನಾನು ಕೂಡ ಹೆಚ್ಚು ಮಾತಾಡ್ಲತ್ತಿಳ್ರಿ ಆಕಿ ನಮ್ಮ ಹೆಂಗಸರು ಕೂಡ ಹೆಚ್ಚು ಮಾತಾಡ್ತೇವೆ ಮತ್ತು ಮಾತಾಡೋತ್ನಾಗ ಆಕಿಗೆ ಏನಿಲ್ಲ ಮತ್ತು ಹಿಂಗಾದ್ರೆ ಹಿಂಗಾದೈತಿ ಹಂಗಾದ್ರೆ ಹಿಂಗೆ ಎಲ್ಲ ನಮ್ಮನೆ ಹೇಳಿದ್ರು ನಾವು ಹೇಳಿರ್ಬೇಕೇನು ಯಾವುದು ನಮ್ಮ ಮನ್ಯಾಗ ಅವಂದು ಬದ್ದಲು ತಂದು ಹೇಳ್ತಿಳ್ರಿ ಏನ್ರಿ ಹಿಂಗೆ ನಂಗೆ ಟಾರ್ಚರ್ ಮಾಡ್ತಾಳೆ ನಮ್ಮ ಅತ್ತಿ ಮಾವ ಮತ್ತು ನಮ್ಮ ಮಗ ಮೈದ್ನ ಗಂಡ ಹಿಂಗೆಲ್ಲ ತ್ರಾಸ ಮಾಡ್ಕೋದ್ರು ಮತ್ತು ನಿಮ್ಗೆ ಯಾಕೆ ಇಷ್ಟು ದಿವ್ಸ ತಕ್ಕ ನೀವು ಲವ್ ಮ್ಯಾರೇಜ್ ಆಗಿ ನಿಮ್ದು ಹೆಂಗೆ ಒಂದಾನ ಪ್ರೇಮ್ಲಿ ಇರ್ಬೇಕು ನೀವು ಆದ್ರೆ ಖರೀ ನೀವು ಹಿಂಗೆ ಯಾಕನ ಆಕೆ ನಮ್ಮ ಹೆಂಗಸ್ರ ಮುಂದೆ ಒಂದು ಸಣ್ಣ ಸಮಜೂತಿಲಿ ಹೇಳಿಡ್ರಿ ಆಕಿ ಅವಾಗ ಅನೈತಿಕ ಸಂಬಂಧ ಹೊರಗಿನ ಹೋದವು ನನ್ನ ಮ್ಯಾಗ ಮಾಯ ಕಮ್ಮಿ ಐತೆ ಅವಂದ ಮತ್ತು ಅದರಿಂದ ನನಗೆ ಗೊತ್ತಾಗಿ ನಾವು ಮೋಸವಾದ್ನಿ ಅಂತೇಳಿ ನಮ್ಮ ಹೆಂಗಸ್ರ ಮುಂದೆ ಹೇಳಿದಾಳ್ರಿ ಮತ್ತು ಆಕೆ ನಾವು ಮೋಸವಾದ್ನಿ ಅಂತೇಳಿ ಹೇಳಿದಾಳ ಅಂದ್ಬಳಕ ನಮ್ಗೆ ಹೆಂಗೆ ಅನ್ಸ್ಕೈತ್ರಿ ಇಲ್ಲಿ ಆಕ್ಸಿಡೆಂಟ್ ಮಾಡಿದ ಇಲ್ಲೇ ನಮ್ಮ ಊರಾಗ ಒಟ್ಟು ಒಂದು 4 ಕಿಲೋಮೀಟರ್ ಮ್ಯಾಗ ನಮಗೆ ಒಟ್ಟು ಅದ್ರ ಬದ್ದಲ್ ಅಂದ್ರೆ ನಮಗೆ ಒಂದು ನುಸ್ತಾ ಫೋನ್ ಹೊಡೆದ್ರೆ ನಾವು ಹೋಗಿ ನಿಂತು 5 ಮಿನಿಟ್ನಾಗ ಹೋಗಿ ನಮ್ಮ ಮನೆಯ ಮಂದಿಯಲ್ಲಿ ಹೋಗಿ ನಿಂತಕ್ಕೆ ನಾನು ಮಾಡುವಂಗೆ ನಾವು ಇದ್ದೆವು ನಮಗೆ ಹೇಳಿಲ್ಲ ನಾವು ಮರುದಿನ ಹರ್ಯಾಗ 6 ಗಂಟೆಗೆ ಬೇರೆದವ್ರು ನಮ್ಮ ಮನೆಗೆ ಬಂದು ಹೇಳ್ತಾರೆ ಸರ್ ಹೇಳ್ತಾರೆ ಅಂದ್ಬೇಕು ನಮ್ಮ ಮಗಳನ್ನ ಇಲ್ಲಿ ಮರ್ಡರ್ ಮಾಡಿ ಅಲ್ಲಿ ಹೋಗಿ ಏನು ಗೊತ್ತಾಗಬಾರ್ದಂಗೆ ಅಲ್ಲಿ ಎಲ್ಲ ಪೊಲೀಸರಿಗೆ ಹೇಳಲ್ದ ಮಾಡ್ದ ಪೊಲೀಸರು ಒಂದು ಹೇಳಿದಾರೆ ಅವಂಗೆ ನೀವು ಏನಿಲ್ಲಪ್ಪ ಮತ್ತು ಅವ್ರ ಅವ್ವಪ್ಪ ತಂದೆ ತಾಯಿ ಬಂದಿರಂದ್ರೆ ಅವ್ರಿಗೆ ನಾವು ಆ ಡೆಡ್ ಬಾಡಿ ಕೊಡ್ರಿ ಅನ್ಕತಕ್ಕ ನೀವು ಅದನ್ನು ಏನು ಮಾತಾಡ್ಬೇಡ್ರಿ ಹರ್ಯಾಗ ಅವ್ರನ್ನ ಕರೆಸ್ತೀವಿ ನಾವು ಏನಿದ್ದು ಪರಿಶೀಲನೆ ಮಾಡಿ ನಿಮ್ಗೆ ಇದು ಮಾಡ್ತೀವಿ ಅಂತೇಳಿ ಸ್ಪಷ್ಟ ಹೇಳಿದಾರೆ ಅವ್ರು ಆಯ್ತು ಅವ್ರು ಹೇಳಿದಗಳಿಗೆ ನಮ್ಗೆ ಹರ್ಯಾಗ 6 ಗಂಟೆಗೆ ಪೊಲೀಸರು ಕಳೆದ ಫೋನ್ ಬತ್ರಿ ನಮ್ಗೆ ಆಯ್ತು ನಾವು ಅನ್ಕ ಒಕ್ಕಲ್ತನ ಮಾಡೋರು ನಮಗೆ ಇಂಥದ್ದು ಯಾವಾಗ ಗೊತ್ತಿಲ್ರಿ ಮಗಳಿಗೆ ಆಗಿತ್ತು ನಮ್ಗೆ ದಿಗ್ಗು ಬಡ್ದಂಗೆ ಆಯ್ತು ಅಷ್ಟು ದಿಗ್ಗು ಬಡ್ದಂಗೆ ಆಗೋಣ ನಮ್ಗೆ ಏನು ಹರಿವತ್ತು ಏನು ಮಾಡ್ಬೇಕ್ರಲ್ಲ ನಮ್ಗೆ ಒಟ್ಟು ಸಂಸ್ಲಾಗ ನಮ್ಮ ಊರು ಗೌಂಡಿಗೆ ಒಂದು ಸಲ ಕೇಳ್ಬೇಕಂತೇಳಿ ಕೇಳ್ಕೋದೇವ್ರಿ ಕೇಳಿದು ಅವ್ರ ಅಮ್ಮಪ್ಪ ಹಿಂಗೆ ಇದು ಮರ್ಡರ್ ಆಗಿತ್ತು ಅಂದ್ರೆ ಅದನ್ನು ಏನ್ರಿ ಮಾಡಿ ಇದು ಮಾಡ್ಕೋಬೇಕು ಮತ್ತು ನೀ ಹೋಗಿ ಕಂಪ್ಲೇಂಟ್ ಮಾಡ್ಕೋತೀವಿ ಅಂದ್ರೆ ಕಂಪ್ಲೇಂಟ್ ಹೋದಿವ್ರಿ ನಾವು ಕಂಪ್ಲೇಂಟ್ ಹೋದಿವ್ರಿ ಕಂಪ್ಲೇಂಟ್ ಹೋಗೋಣ ಕಂಪ್ಲೇಂಟ್ ಕೊಟ್ಟಿವ್ರಿ ಅಲ್ಲಿ ಕೊಟ್ಟ ಬಳಿಕ ನಂಗೆ ಪೊಲೀಸರಿಗೆ ಕೇಳ್ರಪ್ಪ ನಿಂಗೆ ಯಾವ ಟೈಮಕ್ಕೆ ಗುರ್ತೈತಿ ನಿನಗೆ ಯಾವಾಗ ಹೇಳ್ರು ನಿನಗೆ ಕೂಡ ಹೆಂಗೆ ಅವ್ರ ನಿಂಗೆ ಸಂಬಂಧ ಹೆಂಗಿತ್ತು ಎಲ್ಲ ಪರಿಶೀಲನೆ ಮಾಡ್ರಿ ಅವ್ರು ನಂಗೆ ಹೇಳ್ರಿ ಸಾಹೇಬ್ರ ರಾತ್ರಿ ಇದು ಆದ ಘಟನೆ ಹರ್ಯಾಗ ನಂಗೆ ಹೇಳ್ರು ಮತ್ತು ಅವನದು ಪ್ಲ್ಯಾನ್ ಏನಿತ್ತು ರೀ ರಾತ್ರಿ ಆಗೈತಿ ಅದನ್ನು ಅಲ್ಲಿದ ಏನ್ರಿ ಮಾಡಿ ಗುದ್ದಾಡಿ ತಂದು ರಾತ್ರಿನ ದಹನ ಮಾಡ್ಬೇಕು ವಿಚಾರ ಇತ್ತು ಅವಾಗ ಪೊಲೀಸರು ನಿಮ್ಗೆ ಹೇಳೋಣ ನಮ್ಗೆ ದೇವ್ರು ಇದ್ದಂಗೆ ಪೊಲೀಸರು ಅವ್ರೊಂದು ನಮ್ಗೆ ನ್ಯಾಯ ಒದಗಿಸ್ಕೊಟ್ಟಿದ್ದಾರೆ ನಮ್ಮ ಲಾಸ್ಟಕ್ಕೆ ನಮ್ಮ ಹುಡುಗಿ ನಮಗೆ ನಿಮ್ಗೆ ಹೇಳೇನ್ರಿ ಲಾಸ್ಟ್ಗೆ ನೀವು ಎಲ್ಲ ಮೀಡಿಯಾದವ್ರು ಕೂಡಿ ನಮಗೊಂದು ಏನ್ರಿ ಇದಕ್ಕೊಂದು ನ್ಯಾಯ ಒದಗಿಸ್ಕೊಟ್ರಿ ಮತ್ತೊಂದು ಇಷ್ಟೆಲ್ಲ ಆಗಿ 7 ತಿಂಗಳ ಗರ್ಭಿಣಿ ಹೊಟ್ಟಿ ಮ್ಯಾಗ ಓದಿದ್ದಾರಮ್ಮ ಮತ್ತು ಅಲ್ಲಿ ಹೊಟ್ಟಿ ಮ್ಯಾಗ ಆಕಿ ಪೊಸಿಷನ್ ನೋಡಿತಂದ್ರೆ ಒಂದು ಮಟನ್ ಕಡಿತಾರಲ್ಲ ಆ ಪೊಸಿಷನ್ ನಿಮಗೆ ಹೇಳಂಗೆ ಇಲ್ಲ ಸರ್ ಸಮಾಧಾನ ಮಾಡ್ಕೊಡಿ ತಮ್ಮ ಹೆಸರು ಸರ್ ನನ್ನ ಹೆಸರು ಅನ್ನಸಾಬ್ ಅಂತ ಹೇಳ್ರಿ ಎಷ್ಟು ಎಕರೆ ಜಮೀನು ಇರ್ತೀರಿ ನಮ್ಮದು ಈಗ ಇಲ್ಲಿ ಇರೋದು ಒಟ್ಟು ನನ್ನ ಪಾಲಿಗೆ ಒಂದು 1.5 ಎಕರೆ ರೀ ಒಂದು 20 ಗುಂಟೆ ರೀ ಮತ್ತು ನಮ್ಮದು ಇದ್ರಾಗ ಏನು ಇಷ್ಟದ ಎಟ್ರಾಗ ಇದೇವ್ರಿ ನಾವು ಇರ್ಲಾಕ್ರಿ ಇಲ್ಲೇ ಮನೆ ಕಟ್ಕೊಂಡು ಇದ್ರಾಗ ಇದೀವಿ ರೀ ನಾವು ಯಾರು ತಂಟಿ ಯಾರು ಸೌರಿಗೆ ಹೋಗೋರಲ್ರಿ ಮತ್ತು ಅವ ಲಾಯರ್ನ ನಾವು ನಿಮ್ಗೆ ಹೇಳೀನಿ ಎಷ್ಟೋ ಸಲ ಅವ್ನು ಮದುವೆ ಮಾಡ್ಬೇಕಂತ ಹೇಳಿ ನಮಗೂ ಕಲ್ಪನಾ ಬಂದಿತ್ತು ನಮ್ಮ ಕೂಡ ಯಾವುದೋ ಸ್ಪಂದನ ಮಾಡಲಿಲ್ಲ ನಾವು ಮತ್ತು ನಮ್ಮ ಕೂಡ ಯಾವ ರೀತಿಯಿಂದ ಮಾತಾಡಲಿಲ್ಲ ಮತ್ತು ಈಗ ನಾವು ಇಷ್ಟೆಲ್ಲ ಹೊಟ್ಟಿಲಿ ಇದ್ರೂ ಹುಡುಗ್ಯಾನ್ರಿ ನೀವು ಇಷ್ಟೇ ವಿಚಾರ ಮಾಡಿರಿ ನೀವು ಮತ್ತು 7 ತಿಂಗಳ ಗರ್ಭಿಣಿ ಆ ಮೋಟರ್ ಸೈಕಲ್ ಮ್ಯಾಗ ಹುಂಡಕ್ಕೆ ಬರಂಗಿಲ್ಲ ರೀ ಅಂಥ ಹುಡುಗಿನ ದವಾಖಾನಿಗೆ ಹೋಯ್ತಾ ಅಂದ್ರೆ ಎಂಥ ಅವ್ನು ಎಲ್ಲೆಲ್ಲಿ ಕಲ್ತು ಉಪಯೋಗ ಏನೈತೆ ಹೇಳ್ರಿ ಸರ್ ಹಾಂ ಅವನ ಹೆಸರು ಏನು ಅವನ ಹೆಸರು ಪ್ರದೀಪ್ ಕಿರಣಿಗೇರಿ ಇನ್ಶೂರೆನ್ಸ್ ನಮ್ಗೆ ಹಿಂದಿನ ಕೇಳಕ್ಕೆ ಸಿಕ್ತಿರಿ ಸಾಹೇಬ್ರ ಅವಂಗ ಅನೈತಿಕ ಸಂಬಂಧ ಇರೋದ್ರಿಂದ ಈ ಹುಡುಗಿ ಹೊಟ್ಟಿಲೆ 7 ತಿಂಗಳ ಗರ್ಭಧಾರಣೆ ಐತೆ ಅನ್ನೋದು ಅವ್ನಿಗೆ ಹೆಚ್ಚು ಕನ್ಫರ್ಮ್ ಆಯಿತು ಇದನ್ನು ಯಾವುದೋ ಪರಿಸ್ಥಿತಿ ತೆಗಿಬೇಕು ಮತ್ತು ಅದನ್ನ ಅನೈತಿಕ ಸಂಬಂಧ ಕೂಡ ಅವ್ನು ಏನ್ರೆ ಒಂದು ಮದುವೆ ಮಾಡ್ಕೋಬೇಕು ಮತ್ತು ಈಕಿ ಮ್ಯಾಗ ಇನ್ಶೂರೆನ್ಸ್ ಇಳಿಸ್ಯಾರಂತಾರೆ ಈಕಿನ ಕೊಂದ್ರೆ ಇನ್ಶೂರೆನ್ಸ್ ಸಿಗ್ತೈತಿ ಅನ್ನೋದು ಅವನು ಕಚ್ಚಿ ಖಾತ್ರಿ ಐತ್ರಿ ಈ ಖಾತ್ರಿ ಸಂಬಂಧ ನಾವು ಇದನ್ನು ಮುನಿಸ್ಪೂರ್ತಕ್ಕೆ ಮುದ್ದಮ್ಮ ಮಾಡಿದ್ದಾರೆ ಅದನ್ನು ಇನ್ನು ಆರೋಪಿಗಳನ್ನು ಸ್ಥಳ ಮಹಜೂರು ನಡೆಸಿದ ಅತಿಥಿ ಸಿಪಿಐ ಸಂತೋಷ್ ಹಳ್ಳೂರು PSI ರಾಘವೇಂದ್ರ ಕೋತಲ್ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಕೃತ್ಯದಲ್ಲಿ ಇನ್ನು ಕೆಲ ಜನ ಭಾಗಿಯಾಗಿದ್ದಾರೆ ಎಂದು ಶಂಕೆ ವ್ಯಕ್ತಪಡಿಸಿ ತನಿಖೆ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ B5 ನ್ಯೂಸ್ ಕಾಗವಾಡ.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.